ಮೊಟ್ಟ ಮೊದಲನೇದಾಗಿ 2019 ಮತ್ತು 2020ನೇ ಸಾಲಿಗೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕಂದ್ರೆ, ನಾವು ಒಂದು ವರ್ಷದ ಆದಾಯವನ್ನ ಇನ್ಕಮ್ ಟ್ಯಾಕ್ಸ್ ಅದನ್ನ ಯಾವ ರೀತಿ ವಿಂಗಡಣೆ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕು. ಸೆಕ್ಷನ್ 14 ಅಂದ್ರೆ ಸೆಕ್ಷನ್ 14 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಂದು ವರ್ಷದ ಒಬ್ಬ ವ್ಯಕ್ತಿಯ ಆದಾಯವನ್ನ 5 ವಿಧವಾಗಿ ವಿಂಗಡಣೆ ಮಾಡಬಹುದು ಅಂತ ಹೇಳುತ್ತೆ. ಆ 5 ವಿಧಗಳು ಯಾವ್ಯಾವ್ದಂದ್ರೆ, ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ. ಇನ್ಕಮ್ ಫ್ರಮ್ ಸ್ಯಾಲರಿ ಅಂದ್ರೆ ಏನು? ನಾವು ಯಾವುದೇ ಒಂದು ಆರ್ಗನೈಸೇಷನ್ ನಲ್ಲಿ ಅಥವಾ ಯಾವುದೇ ಒಂದು ಕಂಪನಿಯಲ್ಲಿ ಒಂದು ಉದ್ಯೋಗವನ್ನ ಮಾಡ್ತಾ ಇದ್ರೆ ಅಲ್ಲಿ ಕೊಡ್ತಕ್ಕಂತ ಸಂಬಳ, ಅಥವಾ ನಾವು ಯಾವುದೇ ಒಂದು ಕೆಲಸದಿಂದ ರಿಟೈರ್ಮೆಂಟ್ ತಗೊಂಡಿದ್ರೆ ಅಥವಾ ರಿಟೈರ್ಮೆಂಟ್ ಆಗಿದ್ರೆ ನಂತರ ಬರ್ತಕ್ಕಂತ ಪೆನ್ಷನ್, ಗವರ್ಮೆಂಟ್ ನೌಕರರಿಗೆ ಬರ್ತಕ್ಕಂತ ಪೆನ್ಷನ್ಗಳು, ಅಥವಾ ನಮ್ಗೆ ಬರ್ತಕ್ಕಂತ ಬೋನಸ್, ಅಥವಾ ರಿಟೈರ್ಮೆಂಟ್ ನಂತರ ಬರ್ತಕ್ಕಂತ ಗ್ರಾಚ್ಯುಯಿಟಿ, ಈ ಮೊದಲಾದವುಗಳನ್ನ ನಾವು ಇನ್ಕಮ್ ಫ್ರಮ್ ಸ್ಯಾಲರಿ ಹೆಡ್ ನಲ್ಲಿ ಸೇರಿಸ್ತೀವಿ. ಹಾಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದ್ರೆ ಏನು? ನಾವು ನಮ್ಮದೊಂದು ಸ್ವಂತ ಮನೆ ಇದೆ, ಅದನ್ನ ನಾವು ಬಾಡಿಗೆ ಕೊಡ್ತಾ ಇದೀವಿ, ಅಥವಾ ನಮ್ದೊಂದು ವೇರ್ ಹೌಸ್ ಇದೆ ಅದನ್ನ ಬಾಡಿಗೆ ಕೊಡ್ತಾ ಇದೀವಿ, ಅಥವಾ ಯಾವುದೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಅದನ್ನ ಬಾಡಿಗೆ ಕೊಡ್ತಾ ಇದೀವಿ. ಅಲ್ಲಿಂದ ನಮಗೆ ಬಾಡಿಗೆ ಇನ್ಕಮ್ ಬರ್ತಾ ಇದೆ. ಅಂತಹ ಬಾಡಿಗೆ ಇನ್ಕಮ್ ಬರ್ತಾ ಇದ್ರೆ ಅದನ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಲ್ಲಿ ಸೇರಿಸ್ತೀವಿ. ಹಾಗೆ ಇನ್ಕಮ್ ಫ್ರಮ್ ಬಿಸಿನೆಸ್ ಅಥವಾ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಅಂದ್ರೆ ಏನು? ನಾವು ಯಾವುದೇ ಒಂದು ವೃತ್ತಿಯಲ್ಲಿ ತೊಡ್ಕೊಂಡಿದ್ರೆ, ಅಂದ್ರೆ ವ್ಯಾಪಾರದ ವೃತ್ತಿಯಲ್ಲಿ ತೊಡ್ಕೊಂಡಿದ್ರೆ, ಅಥವಾ ಪ್ರೊಫೆಷನ್ ಅಲ್ಲಿ ನಾವು ಐದರ್ ಡಾಕ್ಟರ್ ಆಗಿದ್ರೆ, ಅಥವಾ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರೆ, ಅಥವಾ ಲಾಯರ್ ಆಗಿದ್ರೆ, ಅಥವಾ ಇನ್ಯಾವುದೇ ಒಂದು ಪ್ರೊಫೆಷನ್ ನಲ್ಲಿ ಇದ್ರೆ, ಅಥವಾ ನಾವು ಯಾವುದೇ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ, ಐದರ್ ನಾವು ಹೋಲ್ಸೇಲರ್ ಆಗಿರ್ಬೋದು, ಟ್ರೇಡರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ಬೋದು, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ತೊಡ್ಕೊಂಡಿದ್ರೆ ಅಂತಹ ಬಿಸ್ನೆಸ್ ಇನ್ಕಮ್ಗಳು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ಬರುತ್ತೆ. ಹಾಗೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಅಂದ್ರೆ ಏನು? ನಾವು ಯಾವ್ದನ್ನ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ ಅಂತ, ನಮ್ಮ ಎಲ್ಲಾ ಒಂದು ಬಿಸ್ನೆಸ್ ಅಸೆಟ್ಗಳು, ಫಾರ್ ಎಕ್ಸಾಂಪಲ್, ಅಥವಾ ನಮ್ಮ ಸ್ವಂತ ಅಸೆಟ್ಗಳಲ್ಲಿ ನಮ್ಮ ಮನೆ ಬರುತ್ತೆ, ಅಥವಾ ನಾವು ಯಾವುದೇ ಒಂದು ಜಮೀನ್ ಇದ್ರೆ, ಅಗ್ರಿಕಲ್ಚರ್ ಜಮೀನನ್ನ ಹೊರತುಪಡಿಸಿ ಉಳಿದಂತಹ ಒಂದು ಕಮರ್ಷಿಯಲ್ ಲ್ಯಾಂಡ್ ಗಳಿದ್ರೆ ಅದನ್ನ ಮಾರಾಟ ಮಾಡಿದ್ರೆ ಆ ವರ್ಷದಲ್ಲಿ ಅದನ್ನ ಮಾರಾಟ ಮಾಡಿದಾಗ ಬರ್ತಕ್ಕಂತಹ ಗೇನ್ ಏನಿದೆ ಅಂದ್ರೆ, ನಾವು ಖರೀದಿ ಮಾಡಿದ ರೇಟ್ಗೂ ಮತ್ತು ಮಾರಾಟ ಮಾಡಿದ ರೇಟ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ, ಲಾಭ ಇರುತ್ತೆ, ಅದನ್ನ ನಾವು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅದನ್ನ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಹೆಡ್ ನ ಅಂಡರ್ ಅಲ್ಲಿ ತಗೊಳ್ತೀವಿ. ಹಾಗೆ ನಾವು ಬ್ಯಾಂಕ್ ನಲ್ಲಿ ನಮ್ಮ FD ಅನ್ನ ಇಟ್ಟಾಗ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನಾವು ಯಾವುದೇ ಒಂದು ಲಾಟ್ರಿನೋ ಅಥವಾ ಇನ್ಯಾವುದೋ ಒಂದು ಇದರಿಂದ ಹಣವನ್ನ ಗೆದ್ದಿರ್ತೀವಿ, ಅಥವಾ ನಾವು ಗಿಫ್ಟ್ ಅನ್ನ ರಿಸೀವ್ ಮಾಡಿರ್ತೀವಿ. ಇದೆಲ್ಲ ಇನ್ಕಮ್ಗಳು ನಮ್ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಬರುತ್ತೆ. ಅಂದ್ರೆ ಯಾವುದೇ ಒಂದು ಇನ್ಕಮ್ ಮೇಲಿನ 4 ಹೆಡ್ಗಳಲ್ಲಿ ಸೇರಿಸ್ಲಿಕ್ಕೆ ಬರಲ್ಲ, ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರಿತೀವಿ. ಮತ್ತೊಂದು ಎಕ್ಸಾಂಪಲ್ ಅಂದ್ರೆ, ನಾವು ಕಂಪಲ್ಸರಿ ಎಕ್ವಿಸಿಷನ್ ಆಗುತ್ತೆ, ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನಮ್ಮ ಜಮೀನನ್ನ ಸರ್ಕಾರ ಪಡೆದುಕೊಳ್ಳುತ್ತೆ, ಅದಕ್ಕೆ ಒಂದು ಕಂಪನ್ಸೇಷನ್ ಅನ್ನ ಕೊಡುತ್ತೆ. ಈ ಕಂಪನ್ಸೇಷನ್ ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಬರುತ್ತೆ. ಹಾಗೂ ಅದಕ್ಕೆ ಇಂಟ್ರೆಸ್ಟ್ ಅನ್ನ ಕೊಟ್ರೆ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಸೊ ನಮ್ಮ ಯಾವುದೇ ಒಂದು ವಾರ್ಷಿಕ ಇನ್ಕಮ್ ಇದ್ರೆ ಆ ಇನ್ಕಮ್ ಗಳನ್ನ ಈ 5 ಹೆಡ್ ನಲ್ಲಿ ಮೊದಲು ನಾವು ಕೆಟಗರಿ ಮಾಡ್ಕೊಬೇಕಾಗತ್ತೆ ಅಥವಾ ವಿಂಗಡಿಸ್ಕೊಳ್ಬೇಕಾಗತ್ತೆ. ಹೀಗೆ ಕೆಟಗರಿ ಮಾಡ್ಕೊಂಡ ನಂತರ ನಾವು ಮುಂದೆ ನೋಡ್ಬೇಕಾಗಿದ್ದು ಬೇಸಿಕ್ ಎಕ್ಸಿಮಿಷನ್ ಲಿಮಿಟ್ ಅಂದ್ರೆ ಏನು ಅಂತ. ಅಂದ್ರೆ ಪ್ರತಿಯೊಬ್ಬರು ನಾವು ಹೇಳೋದನ್ನೆಲ್ಲ ಕೇಳ್ತಾ ಇರ್ತೀವಿ, ವಾಟ್ ಈಸ್ ಬೇಸಿಕ್ ಎಕ್ಸಿಮಿಷನ್ ಲಿಮಿಟ್ ಅಂತ. ಅಂದ್ರೆ ಸೆಕ್ಷನ್ 139 ಅಥವಾ 139 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ವ್ಯಕ್ತಿ ಒಂದು ವರ್ಷದ ಅವನ ಆದಾಯ 2,50,000ಕ್ಕಿಂತ ಜಾಸ್ತಿ ಇದ್ರೆ ಅವನು ಕಡ್ಡಾಯವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೇಳುತ್ತೆ. ಈಗ 2,50,000 ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? 2,50,000 ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಮ ಇನ್ಕಮ್ ಫ್ರಮ್ ಸ್ಯಾಲರಿಯನ್ನು ಗಮನಕ್ಕೆ ತಗೊಳ್ಬೇಕು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ಗಮನಕ್ಕೆ ತಗೊಳ್ಬೇಕು, ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನು ಗಮನಕ್ಕೆ ತಗೊಳ್ಬೇಕು, ಹಾಗೆ ಕ್ಯಾಪಿಟಲ್ ಗೇನ್ ಇದ್ರೆ ಅದನ್ನು ಕೂಡ ಗಮನಕ್ಕೆ ತಗೊಳ್ಬೇಕು, ಹಾಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅನ್ನು ಕೂಡ ಗಮನಕ್ಕೆ ತಗೊಳ್ಬೇಕು. ಇದೆಲ್ಲವನ್ನು ಗಮನಕ್ಕೆ ತಗೊಂಡು ಅದನ್ನ ಆಡ್ ಮಾಡಿದ್ಮೇಲೆ ನಮ್ಮ ಒಂದು ವರ್ಷದ ಆದಾಯ 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಆವಾಗ ಕಡ್ಡಾಯವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲೇಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಿದ್ರೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ ಅಂತಲ್ಲ, ಆದ್ರೆ 2.5 ಲಕ್ಷಕ್ಕಿಂತ ಜಾಸ್ತಿ ಯಾರೇ ಇನ್ಕಮ್ ಇದ್ರು ಕೂಡ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕಾಗತ್ತೆ. ಹಾಗಾದ್ರೆ ಇದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಸರ್ಕಾರದಿಂದ ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ತಿಳಿಸಿರ್ತಾರ ಅದು ಏನಿದೆ ಅಂದ್ರೆ, ನಮ್ಮ ಇನ್ಕಮ್ 0ದಿಂದ 2,50,000 ತನಕ ಇದ್ರೆ ನಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ. ಹಾಗೆ 2,50,000ದಿಂದ 5 ಲಕ್ಷ ತನಕ ಇದ್ರೆ 5% ಟ್ಯಾಕ್ಸ್ ರೇಟ್ ಇದೆ. ಆದ್ರೆ ಈ ವರ್ಷಕ್ಕೆ ಅಂದ್ರೆ 2019-2020ನೇ ಸಾಲಿಗೆ ಈ 5 ಲಕ್ಷ ತನಕದ ಇನ್ಕಮ್ಗೂ ಕೂಡ ಯಾವುದೇ ಟ್ಯಾಕ್ಸ್ ಇರಲ್ಲ. ಅದು ಯಾಕೆ ಇರಲ್ಲ ಅನ್ನೋದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ
5 ಲಕ್ಷದಿಂದ 10 ಲಕ್ಷ ತನಕ ನಮ್ಮ ಇನ್ಕಮ್ ಇದ್ರೆ, ಅಂದ್ರೆ ನಮ್ಮ ಆದಾಯ ಇದ್ರೆ 20% ಟ್ಯಾಕ್ಸ್ ಅನ್ನ ನಾವು ಪೇಮೆಂಟ್ ಮಾಡ್ಬೇಕಾಗತ್ತೆ. ಹಾಗೆ 10 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್, ವಾರ್ಷಿಕ ಇನ್ಕಮ್ ಇದ್ರೆ ಅವಾಗ ನಾವು 30% ಟ್ಯಾಕ್ಸ್ ರೇಟ್ ಅನ್ನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಈಗ ನಾನು ಮೊದಲೇ ತಿಳಿಸಿದಂಗೆ 2.5 ಲಕ್ಷದಿಂದ 5 ಲಕ್ಷ ತನಕ ನಮ್ಮ ಇನ್ಕಮ್ ಇದ್ರೆ ಅದಕ್ಕೆ ನಾವು ಯಾವುದೇ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದು ಯಾಕಾಗತ್ತೆ? ಯಾಕೆಂದ್ರೆ ಸೆಕ್ಷನ್ 87A ಅಂತ ಒಂದು ರಿಬೇಟ್ ಅನ್ನ ಸರ್ಕಾರ ಘೋಷಿಸಿದೆ. ಅಂದ್ರೆ ನಮ್ಮ ಇನ್ಕಮ್ 2.5 ಲಕ್ಷದಿಂದ 5 ಲಕ್ಷದ ಒಳಗಡೆ ಇದ್ರೆ, ಅಂದ್ರೆ ಯಾರ ಇನ್ಕಮ್ 5 ಲಕ್ಷದಿಂದ ಒಳಗಡೆ ಇರುತ್ತೋ ಅವರಿಗೆ ಸರ್ಕಾರ ರಿಬೇಟ್ ಅನ್ನ ಕೊಡುತ್ತೆ. ಅಂದ್ರೆ ಟ್ಯಾಕ್ಸ್ ಅನ್ನ ಅಂತಹ ವ್ಯಕ್ತಿಗಳಿಂದ ಪಡ್ಕೊಳ್ಳೋದಿಲ್ಲ. ಸೊ ನಮ್ಮ ಇನ್ಕಮ್ ವಾರ್ಷಿಕ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಾವು ಈ ವರ್ಷಕ್ಕೆ, ಅಂದ್ರೆ 2019-20 ಸಾಲಿಗೆ ಯಾವುದೇ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕಾಗಿಲ್ಲ. ಆದ್ರೆ ನಾವು ಈ ಗಮನ ಏನ್ ಇಟ್ಕೊಬೇಕಂದ್ರೆ 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಕಡ್ಡಾಯವಾಗಿ ರಿಟರ್ನ್ ಅನ್ನ ಫೈಲ್ ಮಾಡಬೇಕು. ಆದ್ರೆ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ನಾವು ನೋಡ್ಬೇಕಂದ್ರೆ ಈ 2.5 ಲಕ್ಷ ಅಥವಾ 5 ಲಕ್ಷ ಇನ್ಕಮ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನಿಮ್ಗೆ ಸ್ಯಾಲರಿಯಿಂದ ಇನ್ಕಮ್ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಒಂದು ವರ್ಷದ ಸ್ಯಾಲರಿ 4 ಲಕ್ಷ ರೂಪಾಯಿ ಇದೆ. ಟೋಟಲ್ ಒಂದು ವರ್ಷಕ್ಕೆ 4 ಲಕ್ಷ ರೂಪಾಯಿ ಸ್ಯಾಲರಿ ಇದ್ರೆ ಅದು ನಿಮ್ಮ 2.5 ಲಕ್ಷದಿಂದ 5 ಲಕ್ಷದ ಒಳಗಿನ ಬ್ರಾಕೆಟ್ ನಲ್ಲಿ ಬರೋದ್ರಿಂದ 2019-20 ಸಾಲಿಗೆ ನೀವು ಟ್ಯಾಕ್ಸ್ ಅನ್ನ ಕೊಡುವ ಅವಶ್ಯಕತೆ ಇಲ್ಲ. ಈಗ 4 ಲಕ್ಷ ಅಂದ್ರೆ ನಿಮ್ಮ ಬೇಸಿಕ್ ಸ್ಯಾಲರಿ ಮತ್ತು DA ಹಾಗೂ ಎಲ್ಲಾ ಇತರ ಅಲೋವೆನ್ಸ್ ಗಳನ್ನ ಸೇರಿಸ್ಕೊಂಡು ನಿಮಗೆ 4 ಲಕ್ಷ ಬರ್ತಾ ಇದೆ. ಆದ್ರೆ ಸರ್ಕಾರದಿಂದ ಕೆಲವೊಂದು ಪರ್ಮಿಸಿಬಲ್ ಡಿಡಕ್ಷನ್ಸ್ ಅಂತ ಬರುತ್ತೆ. ನೀವು ATC ಅಂತ ಕೇಳಿರ್ಬೋದು, ಅಥವಾ ನೀವು LIC ಇನ್ಶೂರೆನ್ಸ್ ಪ್ರೀಮಿಯಂ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಇದೆ ಅನ್ನೋದನ್ನ ಕೇಳಿರ್ಬೋದು. ಇವೆಲ್ಲ ಏನು ಅಂದ್ರೆ ಸರ್ಕಾರದಿಂದ ಕೊಟ್ಟಿರ್ತಕ್ಕಂತ ಕೆಲವೊಂದು ಡಿಡಕ್ಷನ್ಗಳು. ಅಂದ್ರೆ ನೀವು LIC ಪ್ರೀಮಿಯಂ ನಲ್ಲಿ LIC ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೀಮಿಯಂ ಅನ್ನ ಕೊಡ್ತಾ ಇದ್ದಾರೆ. ಹಾಗೆ ನೀವು ಟ್ಯಾಕ್ಸ್ ಸೇವರ್ FD ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ, ಹಾಗೆ ನೀವು ಈ ವರ್ಷಕ್ಕೆ ಯಾವ್ದಾದ್ರು ನಿಮ್ಮ ಹೌಸಿಂಗ್ ಲೋನ್ ಅಂದ್ರೆ ಮನೆಗೋಸ್ಕರ ಪಡೆದುಕೊಂಡ ಸಾಲಕ್ಕೆ ಇಂಟ್ರೆಸ್ಟ್ ಅನ್ನ ಅಥವಾ ಅದರ ಪ್ರಿನ್ಸಿಪಲ್ ಅನ್ನ ಕೊಟ್ಟಿದ್ರೆ, ಇವೆಲ್ಲವೂ ಕೂಡ ನಿಮ್ಮ ಟೋಟಲ್ ಇನ್ಕಮ್ ಅಲ್ಲಿ ಮೈನಸ್ ಮಾಡಬಹುದು. ಅಂದ್ರೆ ಡಿಡಕ್ಟಬಲ್ ಎಕ್ಸ್ಪೆಂಡಿಚರ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್. ಸೊ ನಿಮ್ಮ ಆ ಒಂದು ವರ್ಷದ ಟೋಟಲ್ ಡಿಡಕ್ಟಬಲ್ ಎಕ್ಸ್ಪೆಂಡಿಚರ್, ಈ LIC ಪ್ರೀಮಿಯಂ ಮತ್ತೆ ಟ್ಯಾಕ್ಸ್ ಸೇವರ್ FD ಇವೆಲ್ಲ ಸೇರಿ 1 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ. ನನ್ನ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಲ್ಲಿ ನಿಮಗೆ 4 ಲಕ್ಷ ಸ್ಯಾಲರಿ ಬರ್ತಾ ಇತ್ತು, ಹಾಗೆ 1 ಲಕ್ಷ ನಿಮ್ಮ ಟೋಟಲ್ ಪರ್ಮಿಸಿಬಲ್ ಡಿಡಕ್ಷನ್ಸ್ ಇತ್ತು ಅಂದ್ರೆ ನಿಮ್ಮ ಟೋಟಲ್ ಆ ವರ್ಷದ ನೆಟ್ ಇನ್ಕಮ್ ಅನ್ನೋದು 3 ಲಕ್ಷ ರೂಪಾಯಿ ಆಗುತ್ತೆ. ಅಂದ್ರೆ 3 ಲಕ್ಷ ರೂಪಾಯಿ 2.5 ಲಕ್ಷದಿಂದ 5 ಲಕ್ಷದ ಬ್ರಾಕೆಟ್ ಒಳಗೆ ಬರೋದ್ರಿಂದ ನಿಮಗೆ 2019-20 ಸಾಲಿಗೆ ಯಾವುದೇ ಟ್ಯಾಕ್ಸ್ ಇರಲ್ಲ. ಇನ್ನೊಂದು ಎಕ್ಸಾಂಪಲ್ ತಗೋಣ. ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಬಿಸ್ನೆಸ್ ನಲ್ಲಿ ನಿಮ್ಗೆ ಟೋಟಲ್ 1 ವರ್ಷಕ್ಕೆ 25 ಲಕ್ಷ ರೂಪಾಯಿಗಳ ಸೇಲ್ಸ್ ಆಗಿದೆ, ಅಂದ್ರೆ ಟರ್ನ್ ಓವರ್ ಆಗಿದೆ. ಇಲ್ಲಿ ನಿಮ್ಗೆ ವಿವಿಧ ಎಕ್ಸ್ಪೆನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ರೆಂಟ್ ಅನ್ನ ಪೇಮೆಂಟ್ ಮಾಡಬೇಕು, ನಿಮ್ಮ ಜೊತೆಗೆ ಕೆಲಸ ಮಾಡತಕ್ಕಂಥವರಿಗೆ ಸ್ಯಾಲರಿಯನ್ನ ಕೊಡಬೇಕು, ಹಾಗೆ ಪ್ರಿಂಟಿಂಗ್ ಅಂಡ್ ಎಕ್ಸ್ಪೆಂಡಿಚರ್ ಅಥವಾ ಇನ್ಯಾವುದೇ ಹೆಡ್ ನಲ್ಲಿ ನಿಮ್ಗೆ ಎಕ್ಸ್ಪೆಂಡಿಚರ್ ಇರಬಹುದು. ಈ ಎಲ್ಲಾ ಎಕ್ಸ್ಪೆಂಡಿಚರ್ ಗಳನ್ನ ಕಳೆದು 25 ಲಕ್ಷದಲ್ಲಿ 10 ಲಕ್ಷ ಎಕ್ಸ್ಪೆಂಡಿಚರ್ ಅನ್ನ ಕಳೆದ್ರೆ ನಿಮ್ಗೆ 15 ಲಕ್ಷದ ಪ್ರಾಫಿಟ್ ಆಯ್ತು. 15 ಲಕ್ಷದ ಪ್ರಾಫಿಟ್ ಆದ್ರೆ ಮತ್ತೆ ನಿಮಗೆ ಈ ಪರ್ಮಿಸಿಬಲ್ ಡಿಡಕ್ಷನ್ಸ್ ಅಂದ್ರೆ ನಿಮ್ಮ LIC ಪ್ರೀಮಿಯಂ ಈಗ ಆಲ್ರೆಡಿ ಏನ್ ಇರುತ್ತೆ ಆ ತರ ಪರ್ಮಿಸಿಬಲ್ ಡಿಡಕ್ಷನ್ಸ್ ಮ್ಯಾಕ್ಸಿಮಮ್ ನಿಮಗೆ 1.5 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ. ಸೊ 15 ಲಕ್ಷದಲ್ಲಿ ಮತ್ತೆ 1.5 ಲಕ್ಷವನ್ನು ತೆಗೆದ್ರೆ 13.5 ಲಕ್ಷ ನಿಮ್ಮ ಏನ್ ಇನ್ಕಮ್ ಬಂತು ಆ ಇನ್ಕಮ್ ಮೇಲೆ ನೀವು ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕು. 13.5 ಲಕ್ಷ ಅನ್ನೋದು ನಿಮ್ಮ 10 ಲಕ್ಷಕ್ಕಿಂತ ಹೆಚ್ಚಿಗೆ ಇರೋದ್ರಿಂದ ಆ ವರ್ಷಕ್ಕೆ ನೀವು 30% ರೇಟ್ ನಲ್ಲಿ ನೀವು ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನಾವು ಯಾವ್ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಟ್ಯಾಕ್ಸ್ ನಲ್ಲಿ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಸಪರೇಟ್ ಮತ್ತೊಂದು ವಿಡಿಯೋವನ್ನ ಮಾಡಿ ನಿಮಗೆ ತಿಳಿಸ್ತೀನಿ. ಹಾಗೆ ನಾವು ಈ ಒಂದು ಸ್ಲೈಡ್ ನಲ್ಲಿ ಪ್ರಮುಖವಾಗಿ ನೆನ್ಪಿಟ್ಕೋಬೇಕಾಗಿರೋದೇನಂದ್ರೆ 2.5 ಲಕ್ಷಕ್ಕಿಂತ ಹೆಚ್ಚಿಗೆ ನಮ್ಮ ಇನ್ಕಮ್ ದಾಟಿದ್ರೆ ಅವಾಗ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು. ಹಾಗೆ ಈ ವರ್ಷ ಅಂದ್ರೆ 2019-20 ಸಾಲಿಗೆ ನಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಹೆಚ್ಚಿದ್ರೆ ಮಾತ್ರ ನಾವು ಈ ವರ್ಷಕ್ಕೆ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತಿರ್ತೀವಿ. ಇದನ್ನ ನಾವು ಪ್ರಮುಖವಾಗಿ ನೆನ್ಪಿಟ್ಕೊಳ್ಬೇಕು. ಸೊ ನಾವು ಇನ್ಕಮ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅಂತ ಮಾತಾಡಾಯ್ತು. ಹಾಗಾದ್ರೆ ಯಾವ್ಯಾವ ತರದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇರುತ್ತೆ ಮತ್ತು ಅದನ್ನ ಎಲ್ಲಿ ಪಡ್ಕೊಬೇಕು ಅನ್ನೋದನ್ನ ನಾನು ಈಗ ವಿವರಿಸ್ತೀನಿ. ಮೊದಲನೇದಾಗಿ ITR 1 ಅಥವಾ ಸಹಜ್ ಅಂತ ಕರೀತೀವಿ. ITR 1 ಅಥವಾ ಸಹಜ್ ಅಂದ್ರೆ ಇದು ಬೇಸಿಕಲಿ ಈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಮಾಡಿರೋದು ಅತ್ಯಂತ ಸುಲಭವಾಗಿ ಫೈಲ್ ಮಾಡೋಕ್ಕೋಸ್ಕರ. ಅಂದ್ರೆ ಸ್ಯಾಲರಿ ಇನ್ಕಮ್ ಅಥವಾ ಪೆನ್ಷನ್ ಇನ್ಕಮ್ ಬರ್ತಾ ಇರೋರು, ಅಥವಾ ಒಂದು ಹೌಸ್ ಪ್ರಾಪರ್ಟಿ ಅಥವಾ ಯಾವುದೇ ಒಂದು ಕಮರ್ಷಿಯಲ್ ಪ್ರಾಪರ್ಟಿಯಿಂದ, ಒಂದು ಹೌಸ್ ಪ್ರಾಪರ್ಟಿಯಿಂದ ನಾವು ಏನಾದ್ರೂ ರೆಂಟ್ ಅನ್ನ ಪಡ್ಕೊಳ್ತಾ ಇದ್ರೆ
ಅಂತಹ ಕೇಸ್ ನಲ್ಲಿ ನಾವು ITR-1 ಅನ್ನ ಫೈಲ್ ಮಾಡ್ಕೊಬಹುದು. ಅಂದ್ರೆ ನೀವು ಯಾವುದೇ ಒಂದು ಉದ್ಯೋಗದಲ್ಲಿ ತೊಡ್ಕೊಂಡಿದ್ದೀರಾ, ಸ್ಯಾಲರಿ ಪರ್ಸನ್ ಆಗಿದ್ದೀರಾ ಅಂದ್ರೆ ನೀವು ITR-1 ಅನ್ನ ಫೈಲ್ ಮಾಡಬಹುದು. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾದ ವಿಚಾರ ಅಂದ್ರೆ ನಮಗೆ ಸ್ಯಾಲರಿ ಇನ್ಕಮ್ ಅನ್ನ ಹೊರತುಪಡಿಸಿ ನಾವು ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಇರಬಹುದು ಅಥವಾ ಗಿಫ್ಟ್ ಇರಬಹುದು, ಈ ತರ ಯಾವುದೇ ಒಂದು ಇನ್ಕಮ್ ಇದ್ರೆ ಇದನ್ನ ನಾವು ITR-1 ನಲ್ಲಿ ತೋರಿಸಬಹುದು. ಹಾಗೆ ನಮಗೆ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಕೃಷಿಯಿಂದ ಬರ್ತಕ್ಕಂಥ ಇನ್ಕಮ್ ಗಳಿದ್ರೆ ಖರ್ಚನ್ನ ಕಳೆದು ಟೋಟಲ್ 5,000ಕ್ಕಿಂತ ಕಡಿಮೆ ನಿಮ್ಮ ಕೃಷಿ ಇನ್ಕಮ್ ಇದ್ರೆ ಅವಾಗ ನಾವು ITR-1 ಅನ್ನ ಅಥವಾ ಸಹಜ್ ಫಾರ್ಮ್ ಅನ್ನ ಉಪಯೋಗಿಸ್ಕೋಬಹುದು. ಇದಕ್ಕಿಂತ ಜಾಸ್ತಿ ಇನ್ಕಮ್ ಏನಾದ್ರು ಬರ್ತಾ ಇದ್ರೆ ಅಥವಾ ನಿಮ್ಮ ಸ್ಯಾಲರಿ ಒಂದು ವರ್ಷದ್ದು 50 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನೀವು ITR-1 ಅನ್ನ ಉಪಯೋಗಿಸ್ಕೊಳ್ಳಿಕ್ ಆಗಲ್ಲ, ಅಂದ್ರೆ ITR-2 ಗೆ ಹೋಗ್ಬೇಕಾಗತ್ತೆ. ಸೊ ಯಾವ್ಯಾವ ಒಂದು ಕೇಸ್ ನಲ್ಲಿ ನಾವು ITR-1 ಅನ್ನ ಉಪಯೋಗಿಸ್ಕೊಳ್ಳಿಕ್ ಆಗಲ್ಲ ಅಂತ ನೋಡೋಣ. ಸೊ ನಿಮ್ಮ ಇನ್ಕಮ್ ಒಂದು ವರ್ಷದಲ್ಲಿ 50 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ITR-1 ರಿಟರ್ನ್ ಅನ್ನ ನೀವು ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಹಾಗೆ ನಿಮ್ಮ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಕೃಷಿ ಇನ್ಕಮ್ ಒಂದು ವರ್ಷಕ್ಕೆ 5,000ಕ್ಕಿಂತ ಹೆಚ್ಚಿನ ಇದ್ರೆ ನೀವು ITR-1 ಅನ್ನ ಯೂಸ್ ಮಾಡ್ಕೊಳ್ಳಿಕ್ ಬರಲ್ಲ. ಹಾಗೆ ಇಫ್ ಯು ಹ್ಯಾವ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ಸ್ ಅಂಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂದ್ರೆ ನೀವು ಯಾವುದೇ ಒಂದು ಆಸ್ತಿಯನ್ನ ಮಾರಾಟ ಮಾಡಿ ಅಥವಾ ನೀವು ಯಾವುದೇ ಒಂದು ಕಂಪನಿಯ ಶೇರ್ ಅನ್ನ ಪಡ್ಕೊಂಡು ಅದನ್ನ ಮಾರಾಟ ಮಾಡಿ ಇದರಿಂದ ಕ್ಯಾಪಿಟಲ್ ಗೇನ್ ಗಳು ಬಂದಿದ್ರೆ ಅಥವಾ ನೀವು ಬಿಸ್ನೆಸ್ ಅಥವಾ ಪ್ರೊಫೆಷನ್ ಅಲ್ಲೂ ಕೂಡ ಸ್ಯಾಲರಿಯ ಜೊತೆ ತೊಡ್ಕೊಂಡಿದ್ರೆ ಅಂತ ಕೇಸ್ ನಲ್ಲಿ ನೀವು ITR-1 ಅನ್ನ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಹಾಗೆ ನಿಮ್ಗೆ ಒಂದಕ್ಕಿಂತ ಹೆಚ್ಚು ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಹೌಸ್ ಪ್ರಾಪರ್ಟಿಗಳಿಂದ ನಿಮ್ಗೆ ರೆಂಟ್ ಬರ್ತಾ ಇದ್ರೆ ಅವು ಕೂಡ ನೀವು ITR-1 ಅನ್ನ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಹಾಗೆ ನೀವು ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಡೈರೆಕ್ಟರ್ ಇದ್ರೆ ಡೈರೆಕ್ಟರ್ ಫೀ ಅಂತ ಬರ್ಬೋದು, ಡೈರೆಕ್ಟರ್ ರೆಮ್ಯುನರೇಷನ್ ಅಂತ ಬರ್ಬೋದು, ಇದಿದ್ರು ಕೂಡ ನಿಮ್ಗೆ ITR-1 ಅನ್ನ ಯೂಸ್ ಮಾಡ್ಕೊಳ್ಳಿಕ್ ಬರಲ್ಲ. ಹಾಗೆ ನಿಮ್ಗೆ ನೀವು ಯಾವ್ದಾದ್ರು ಒಂದು ಇತರೆ ದೇಶದಲ್ಲಿ ಅಂದ್ರೆ ವಿದೇಶದಲ್ಲಿ ಆಸ್ತಿಯನ್ನ ಹೊಂದಿದ್ದು ಆ ಆಸ್ತಿಯಿಂದ ಇನ್ಕಮ್ ಅನ್ನು ಬರ್ತಾ ಇದ್ರು ಕೂಡ ನೀವು ITR-1 ಅನ್ನು ಯೂಸ್ ಮಾಡ್ಕೊಳ್ಳಿಕ್ ಬರಲ್ಲ. ಹಾಗೆ ನೀವು ನಾನ್ ರೆಸಿಡೆಂಟ್ ಆಗಿದ್ರೆ NRI ಗಳಂತೂ ಕರಿತೀವಿ, NRI ಗಳಾಗಿದ್ರು ಕೂಡ ನೀವು ITR-1 ಅನ್ನ ಯೂಸ್ ಮಾಡ್ಕೊಳ್ಳಿಕ್ ಬರಲ್ಲ. ಹಾಗೆ ನಿಮ್ಗೆ ಕ್ಲಬ್ಬಿಂಗ್ ಪ್ರೊವಿಷನ್ ಬಂದ್ರೆ ಅಂದ್ರೆ ಕ್ಲಬ್ಬಿಂಗ್ ಪ್ರೊವಿಷನ್ ಅಂದ್ರೆ ನಮ್ಮ ಸ್ಯಾಲರಿಯಲ್ಲಿ ಅಥವಾ ನಮ್ಮ ಇನ್ಕಮ್ ಅಲ್ಲಿ ನಮ್ಮ ಯಾವ್ದಾದ್ರು ಡಿಪೆಂಡೆಂಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಯಾವ್ದೋ ಒಂದು ಇನ್ಕಮ್ ಬರ್ತಾ ಇದೆ, ಆ ಇನ್ಕಮ್ ಅನ್ನ ಮಕ್ಕಳ ಕೈಯಲ್ಲಿ ಟ್ಯಾಕ್ಸ್ ಅನ್ನ ಪಡ್ಕೊಳುತ್ತೆ ಗೌರ್ಮೆಂಟ್, ನಿಮ್ಮ ಕೈಯಲ್ಲಿ ಅದನ್ನ ಸೇರಿಸಿ ನಿಮ್ಮಿಂದ ಟ್ಯಾಕ್ಸ್ ಅನ್ನ ಪಡ್ಕೊಳುತ್ತೆ. ಆ ತರ ಕ್ಲಬ್ಬಿಂಗ್ ಪ್ರೊವಿಷನ್ ಇದ್ರೂ ಕೂಡ ನೀವು ITR-1 ಅನ್ನ ಯೂಸ್ ಮಾಡ್ಕೊಳ್ಳಿಕ್ ಬರಲ್ಲ. ಇಂತಹ ಎಲ್ಲಾ ಕೇಸ್ಗಳಲ್ಲಿ ನೀವು ITR-2 ಗೆ ಹೋಗ್ಬೇಕಾಗತ್ತೆ. ಅಂದ್ರೆ ಕ್ಯಾಪಿಟಲ್ ಗೇನ್ ಮತ್ತೆ ಬಿಸ್ನೆಸ್ ಇನ್ಕಮ್, ಪ್ರೊಫೆಷನ್ ಇನ್ಕಮ್ ಹೊರತುಪಡಿಸಿ ಉಳಿದ ಯಾವುದೇ ಕೇಸ್ಗಳಿದ್ರೆ ನೀವು ITR-2 ಅನ್ನ ಇಲ್ಲಿ ಉಪಯೋಗಿಸ್ಕೋಬಹುದು. ITR-2 ಬಗ್ಗೆ ನಾವು ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. ಅಂದ್ರೆ ಸೊ ಇಲ್ಲಿ ITR-2 ಅನ್ನ ಯಾರು ಉಪಯೋಗಿಸಬಹುದು ಅಂತ, ಯಾರ ಇನ್ಕಮ್ ಅಂದ್ರೆ ಸ್ಯಾಲರಿ ಇನ್ಕಮ್ ಅಥವಾ ಪೆನ್ಷನ್ ಇನ್ಕಮ್ ಒಂದು ವರ್ಷಕ್ಕೆ 50 ಲಕ್ಷಕ್ಕಿಂತ ಹೆಚ್ಚಿದೆಯೋ ಅಂತವರು ಅವಾಗ ನೀವು ಕಂಪಲ್ಸರಿ ITR-1 ಯೂಸ್ ಮಾಡ್ಕೊಳ್ಳಿಕ್ ಬರಲ್ಲ, ITR-2 ಗೆ ಬರ್ಬೇಕಾಗತ್ತೆ. ಹಾಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನ ಹಿಂದಿನ ಸ್ಲೈಡ್ ನಲ್ಲಿ ಅಂದ್ರೆ ITR-1 ಬಗ್ಗೆ ಹೇಳ್ಬೇಕಾದ್ರೆ ತಿಳಿಸಿದೆ, ನೀವು ಅಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅನ್ನ ಉಪಯೋಗಿಸ್ಕೋಬಹುದು. ಆದ್ರೆ ಇಂಟ್ರೆಸ್ಟ್ ಇನ್ಕಮ್ ಅನ್ನ ಹೊರತುಪಡಿಸಿ ನಿಮ್ಗೆ ಯಾವ್ದಾದ್ರು ವಿನ್ನಿಂಗ್ ಫ್ರಮ್ ಲಾಟ್ರಿ ಅಥವಾ ರೇಸ್ ಹಾರ್ಸಸ್ ಅಂದ್ರೆ ಹಾರ್ಸ್ ರೇಸ್ ಗಳಲ್ಲಿ ವಿನ್ ಆಗಿದ್ರೆ ಅಥವಾ ಲಾಟ್ರಿಗಳಲ್ಲಿ ನೀವು ಇನ್ಕಮ್ ಅನ್ನ ಪಡ್ಕೊಂಡಿದ್ರೆ ಅದನ್ನ ನೀವು ITR-1 ನಲ್ಲಿ ತೋರಿಸಲಿಕ್ಕೆ ಬರಲ್ಲ. ಅಂತ ಕೇಸಲ್ಲಿ ನೀವು ಕಂಪಲ್ಸರಿ ITR-2 ಗೆ ಬರ್ಬೇಕಾಗತ್ತೆ. ಸೊ ವಿನ್ನಿಂಗ್ ಫ್ರಮ್ ಲಾಟ್ರಿಲಿ ನೀವು ಈಗ ಡ್ರೀಮ್ 11 ಅಂತ ನಾವು ನೋಡ್ತೀವಿ, ಅಂತಹ ಒಂದು IPL ಹೊಸ ತರದ ಒಂದು ಲಾಟ್ರಿಗಳಂತ ಕರಿತೀವಿ, ಅದನ್ನು ಕೂಡ ನೀವು ಗೆದ್ದಿದ್ರೆ ಅದನ್ನ ITR-1 ನಲ್ಲಿ ತೋರಿಸ್ಲಿಕ್ಕೆ ಬರಲ್ಲ, ITR-2 ನ ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ವರ್ಷದ ವಾರ್ಷಿಕ ಒಂದು ಕೃಷಿ ಆದಾಯ 5,000ಕ್ಕಿಂತ ಹೆಚ್ಚಿಗೆ ಇದ್ದರೆ ಅವಾಗ ITR-1 ಬರಲ್ಲ, ಅವಾಗ ITR-2 ಅನ್ನು ಉಪಯೋಗಿಸ್ಕೋಬೇಕು. ಹಾಗೆ ಹೌಸ್ ಪ್ರಾಪರ್ಟಿ 2ಕ್ಕಿಂತ ಹೆಚ್ಚಿದ್ರೆ ಅದರ ಇನ್ಕಮ್ ಅನ್ನ, ಹಾಗೆ ನೀವು ಡೈರೆಕ್ಟರ್ ಆಗಿದ್ರೆ ಮತ್ತೆ ಇಕ್ವಿಟಿ ಶೇರ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಥವಾ ನೀವು ಒಂದು NRI ಆಗಿದ್ರೆ ಅಥವಾ ನೀವು ವಿದೇಶದಲ್ಲಿ ಪ್ರಾಪರ್ಟಿಯನ್ನ ಹೊಂದಿದ್ದು ಅದರಿಂದ ಇನ್ಕಮ್ ಅನ್ನ ಪಡಿತಾ ಇದ್ರೆ ಇವೆಲ್ಲ ಕೇಸ್ಗಳಲ್ಲಿ ನೀವು ITR-1 ಅನ್ನ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ITR-2 ಅನ್ನ ಬಳಸ್ಕೊಬೇಕಾಗತ್ತೆ. ಮುಂದಿಂದು ಅಂದ್ರೆ ನಾವು ITR-3 ಅಂತ ಕರಿತೀವಿ. ನೀವು ಬಿಸ್ನೆಸ್ ಅಥವಾ ಪ್ರೊಫೆಷನ್ ಅನ್ನ ಮಾಡ್ತಾ ಇದ್ರೆ ಅಂತಹ ಕೇಸ್ ನಲ್ಲಿ ನೀವು ಕಡ್ಡಾಯವಾಗಿ ITR-3 ಅನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಸೊ ITR-3 ಅಂದ್ರೆ ದಿಸ್ ರಿಟರ್ನ್ ಈಸ್ ಫಾರ್ ಇಂಡಿವಿಜುವಲ್ಸ್ ಅಂಡ್ HUF ಕ್ಯಾರಿಂಗ್ ಆನ್ ದ ಬಿಸ್ನೆಸ್ ಆರ್ ಪ್ರೊಫೆಷನ್. ಅಂದ್ರೆ ಇದು ಇಂಡಿವಿಜುವಲ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಗಳಂತ ಕರಿತೀವಿ. ಅಂದ್ರೆ ಫ್ಯಾಮಿಲಿ ಬಿಸ್ನೆಸ್ ಗಳಲ್ಲಿ ಕೇಸಸ್ ನಲ್ಲಿ ನೀವು ITR-3 ಅನ್ನ ಬಿಸ್ನೆಸ್ ಇನ್ಕಮ್ ಮತ್ತೆ ಪ್ರೊಫೆಷನ್ ಇನ್ಕಮ್ ಕೇಸ್ ಅಲ್ಲಿ ಉಪಯೋಗಿಸಬೇಕಾಗುತ್ತೆ.
ಆದ್ರೆ ITR3 ನಲ್ಲಿ ನಿಮ್ಮದು ಬಿಸ್ನೆಸ್ ಇನ್ಕಮ್ ಜೊತೆ ಸ್ಯಾಲರಿ ಇನ್ಕಮ್ ಅಥವಾ ಹೌಸ್ ಪ್ರಾಪರ್ಟಿ ಇನ್ಕಮ್ ಅಥವಾ ಕ್ಯಾಪಿಟಲ್ ಗೇನ್ ಅಥವಾ ಇನ್ಯಾವುದೇ ಇನ್ಕಮ್ ಗಳಿದ್ರೆ ನೀವು ITR3 ನಲ್ಲಿ ಅದನ್ನ ತೋರಿಸ್ಕೋಬಹುದಾಗಿರುತ್ತೆ. ಹಾಗೆ ನೀವು ಯಾವುದೇ ಪಾರ್ಟ್ನರ್ಶಿಪ್ ನಲ್ಲಿ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದ್ರೆ, ಪಾಲುದಾರಿಕೆ ಸಂಸ್ಥೆಗಳಲ್ಲಿ ಪಾಲುದಾರರಾಗಿ ವರ್ಕ್ ಮಾಡ್ತಾ ಇದ್ರೆ, ಅವಾಗ ನಿಮ್ಗೆ ಆ ಪಾಲುದಾರಿಕೆ ಸಂಸ್ಥೆಯಿಂದ ಒಂದು ಶೇರ್ ಆಫ್ ಪ್ರಾಫಿಟ್ ಅನ್ನೋದು ಬರುತ್ತೆ. ಆ ಶೇರ್ ಆಫ್ ಪ್ರಾಫಿಟ್ ಅನ್ನು ಕೂಡ ನೀವು ತೋರಿಸಬೇಕಾದ್ರೆ ITR3 ಅನ್ನೇ ಕಡ್ಡಾಯವಾಗಿ ಉಪಯೋಗಿಸ್ಕೊಬೇಕಾಗತ್ತೆ. ಶೇರ್ ಆಫ್ ಪ್ರಾಫಿಟ್ ಅನ್ನು ನೀವು ITR3 ನಲ್ಲಿ ಬಿಸ್ನೆಸ್ ಇನ್ಕಮ್ ಅಂತ ತೋರಿಸ್ತೀರಾ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ನಿಮಗೆ ಸ್ಯಾಲರಿ ಬರ್ತಾ ಇರೋದನ್ನ ಸ್ಯಾಲರಿ ಹೆಡ್ ನಲ್ಲಿ ತೋರಿಸಬಹುದಾಗಿರುತ್ತೆ. ಹಾಗೆ ಯಾರಿಗೆ ಪ್ರಿಪರೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂದ್ರೆ ನಾವು ಕಡ್ಡಾಯವಾಗಿ ಲೆಕ್ಕಪತ್ರಗಳನ್ನ ಬರೆದಿಡಬೇಕು ಅನ್ನೋದನ್ನ ನೋಡ್ಬೇಕು. ನೀವು ಬಿಸ್ನೆಸ್ ಅನ್ನ ಮಾಡ್ತಾ ಇದೀರಿ ಅಂತ ಕೊಡಿ, ನಿಮ್ಮ ಬಿಸ್ನೆಸ್ ಸ್ಕೇಲ್ ಅಂದ್ರೆ ಒಂದು ವರ್ಷದ ಬಿಸ್ನೆಸ್ಸಿನ ಆದಾಯ ಅಂದ್ರೆ ಖರ್ಚನ್ನೆಲ್ಲ ಕಳೆದು ಒಂದು ವರ್ಷದ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಿಮ್ಗೆ, ಅಥವಾ ನಿಮ್ಮ ಟೋಟಲ್ ಸೇಲ್ಸ್ ಅಥವಾ ಟರ್ನ್ ಓವರ್ ಅಂತ ಕರಿತೀವಿ ಅದು ನಿಮ್ಮ 25 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅವಾಗ ನೀವು ಕಡ್ಡಾಯವಾಗಿ ಲೆಕ್ಕಪತ್ರವನ್ನು ಬರೆದಿಡೋ ಅವಶ್ಯಕತೆ ಇಲ್ಲ. ಯಾವ ಕೇಸ್ನಲ್ಲಿ ಅಂದ್ರೆ ಸೆಕ್ಷನ್ 44AA ಏನ್ ಹೇಳುತ್ತೆ ಅಂದ್ರೆ, ಯಾವ ಕೇಸ್ನಲ್ಲಿ ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಯಾವ ಕೇಸ್ನಲ್ಲಿ ನಿಮ್ಮ ಇನ್ಕಮ್ ಅಂದ್ರೆ ಖರ್ಚನ್ನ ಕಳೆದು ನಿಮ್ಮ ಒಟ್ಟು ಆದಾಯ 2.5 ಲಕ್ಷಕ್ಕಿಂತ ಜಾಸ್ತಿ ಇದೆಯೋ ವಾರ್ಷಿಕವಾಗಿ, ಹಾಗೆ ಟೋಟಲ್ ಟರ್ನ್ ಓವರ್ ಅಥವಾ ನಿಮ್ಮ ಸೇಲ್ಸ್ ಒಂದು ವರ್ಷಕ್ಕೆ 25 ಲಕ್ಷಕ್ಕಿಂತ ಜಾಸ್ತಿ ಇದೆಯೋ ಅಂತ ಕೇಸ್ನಲ್ಲಿ ಕಡ್ಡಾಯವಾಗಿ ನೀವು ಲೆಕ್ಕಪತ್ರವನ್ನು ಬರೆದಿಡಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಹೇಳುತ್ತೆ. ಹಾಗೆ ಒಂದು ವರ್ಷದ ನಿಮ್ಮ ಟೋಟಲ್ ಸೇಲ್ಸ್ ಅಥವಾ ನಿಮ್ಮ ಏನು ಟರ್ನ್ ಓವರ್ ಅಂತ ಕರಿತೀವಿ ಅದು 1 ಕೋಟಿಗಿಂತ ಜಾಸ್ತಿ ಇದ್ರೆ ಅಂತಹ ಕೇಸ್ನಲ್ಲಿ ಕಡ್ಡಾಯವಾಗಿ ನಿಮ್ಮ ಲೆಕ್ಕಪತ್ರವನ್ನ ಲೆಕ್ಕ ಪರಿಶೋಧನೆಗೆ ಒಳಪಡಿಸಬೇಕು ಅಥವಾ ಆಡಿಟ್ ಅನ್ನ ಮಾಡಿಸ್ಬೇಕು, ಅದು ಕಡ್ಡಾಯವಾಗಿರುತ್ತೆ. ಅಂತಹ ಕೇಸ್ನಲ್ಲೂ ಕೂಡ ITR3 ಅನ್ನ ಬಳಸಬೇಕು ರಿಟರ್ನ್ ಫೈಲ್ ಮಾಡ್ಲಿಕ್ಕೆ. ಹಾಗೆ ನೆಕ್ಸ್ಟ್ ITR4 ಅಥವಾ ಸುಗಮ್ ರಿಟರ್ನ್ ಅಂತ ಕರಿತೀವಿ. ಇದನ್ನು ಯಾರು ಬಳಸಬಹುದು? This return is for individuals, HUF and partnership firms, not LLPs, carrying on the business or profession who declare their income as per section 44AD, 44ADA, 44AE. ಅಂದ್ರೆ ಈ ರಿಟರ್ನ್ ಅನ್ನ ಇಂಡಿವಿಜುವಲ್ಗಳು ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ HUF ಸಂಸ್ಥೆಗಳು ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ಗಳು. ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ 2 ತರ ಇದೆ, ಒಂದು LLP ಅಂತ ಮತ್ತೊಂದು ನಾರ್ಮಲ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ. LLPಗಳು ITR4 ಅನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಬರಲ್ಲ, ITR5 ಅನ್ನ ಯೂಸ್ ಮಾಡ್ಕೊಬೇಕಾಗತ್ತೆ. ನಾರ್ಮಲ್ ಪಾರ್ಟ್ನರ್ಶಿಪ್ ಫರ್ಮ್ಗಳು ITR4 ಅನ್ನು ಉಪಯೋಗಿಸ್ಕೋಬಹುದು. ಹೂ ಆರ್ ಕ್ಯಾರಿಂಗ್ ಆನ್ ದ ಬಿಸ್ನೆಸ್ ಆರ್ ಪ್ರೊಫೆಷನ್, ಯಾರು ಬಿಸ್ನೆಸ್ ಅಥವಾ ಪ್ರೊಫೆಷನ್ ಅಲ್ಲಿ ತೊಡ್ಕೊಂಡಿದ್ದಾರೆ. ಹಾಗೆ ಪ್ರಮುಖವಾದ ಈ ಕಂಡೀಷನ್ ಅಂದ್ರೆ ಅವರು ಸೆಕ್ಷನ್ 44AD, 44ADA ಮತ್ತು 44AE ಅಂಡರ್ ಅಲ್ಲಿ ತಮ್ಮ ಇನ್ಕಮ್ ಅನ್ನ ಘೋಷಣೆ ಮಾಡಬೇಕು. ಹಾಗಾದ್ರೆ ಸೆಕ್ಷನ್ 44AD ಅಥವಾ ADA ಅಥವಾ AE ಅಂದ್ರೆ ಏನು ಅಂತ ನೋಡೋಣ. 44AD ಅಂದ್ರೆ ನೀವು ಒಂದು ಬಿಸ್ನೆಸ್ ಅಲ್ಲಿ ತೊಡಗಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಟೋಟಲ್ ಆ ವರ್ಷದ ಬಿಸ್ನೆಸ್ನ ಟೋಟಲ್ ಸೇಲ್ಸ್ 2 ಕೋಟಿಗಿಂತ ಕಡಿಮೆ ಇದ್ರೆ, ನಿಮ್ಮ ಒಂದು ವರ್ಷದ ಟೋಟಲ್ ಸೇಲ್ಸ್ 2 ಕೋಟಿಗಿಂತ ಕಡಿಮೆ ಇದ್ರೆ ನಿಮ್ಗೆ ಸರ್ಕಾರ ಒಂದು ಆಪ್ಷನ್ ಅನ್ನ ಕೊಡುತ್ತೆ. ಅಂದ್ರೆ ನೀವು 8% ಅಂದ್ರೆ 2 ಕೋಟಿಗೆ ಅಥವಾ 1 ಕೋಟಿ ಇದೆ ಅಂತ ಇಟ್ಕೊಳ್ಳೋಣ, 1 ಕೋಟಿಗೆ 8% ನೀವು ಪ್ರತಿಶತವನ್ನ ನೀವು ಆದಾಯ ಅಂತ ಘೋಷಣೆ ಮಾಡ್ಕೊಬಹುದು. ಅಂದ್ರೆ 1 ಕೋಟಿಗೆ 8 ಲಕ್ಷ ರೂಪಾಯಿನ ನಿಮ್ಮ ಆದಾಯ, ವಾರ್ಷಿಕ ಆದಾಯ ಅಂತ ಘೋಷಣೆ ಮಾಡಬಹುದು. 8 ಅಥವಾ 8ಕ್ಕಿಂತ ಹೆಚ್ಚು ಎಲ್ಲಾ ಟ್ರಾನ್ಸಾಕ್ಷನ್ ಗಳನ್ನ ನೀವು ಇಲೆಕ್ಟ್ರಾನಿಕ್ ಪೇಮೆಂಟ್ ಅಂದ್ರೆ UPI ಆಪ್ ನಲ್ಲೋ ಅಥವಾ ಮೊಬೈಲ್ ಬ್ಯಾಂಕಿಂಗ್ ನಲ್ಲೋ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ನಲ್ಲೋ ಮಾಡಿದ್ರೆ ಅವಾಗ 6% ಅಥವಾ ಅದಕ್ಕಿಂತ ಹೆಚ್ಚಿಗೆ ನೀವು ಘೋಷಣೆ ಮಾಡ್ತಾ ಇದ್ರೆ ಅದನ್ನ ನಾವು ಪ್ರೆಸಂಪ್ಟಿವ್ ಇನ್ಕಮ್ ಅಂತ ಕರಿತೀವಿ, ಅಥವಾ ಅದನ್ನ 44AD ನಲ್ಲಿ ಆದಾಯವನ್ನು ಘೋಷಣೆ ಮಾಡ್ಕೊಳ್ಳೋದು ಅಂತ ಕರಿತೀವಿ. ಅಂತ ಕೇಸ್ ನಲ್ಲಿ ನೀವು ITR4 ಅನ್ನ ಉಪಯೋಗಿಸ್ಕೋಬಹುದು. ಹಾಗೆ 44ADA ಅಂದ್ರೆ ಇದು ಪ್ರೊಫೆಷನಲ್ಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಕೌಂಟೆನ್ಸಿ ಪ್ರೊಫೆಷನಲ್ಸ್ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಥವಾ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್, ಹಾಗೆ ಲಾ ಪ್ರೊಫೆಷನಲ್ಸ್ ಅಂದ್ರೆ ಲಾಯರ್ಸ್ ಅಂದ್ರೆ ಡಾಕ್ಟರ್ಸ್ ಅಥವಾ ಆರ್ಕಿಟೆಕ್ಟ್ಸ್, ಅಥವಾ ನೀವು ಫ್ರೀಲ್ಯಾನ್ಸರ್ ಇರ್ಬೋದು, ಅಥವಾ ಇನ್ನು ನೀವು ಫಿಲ್ಮ್ ಪ್ರೊಡ್ಯೂಸರ್ಸ್ ಇರ್ಬೋದು. ಈ ತರ ಯಾವುದೇ ಪ್ರೊಫೆಷನಲ್ ಅಲ್ಲಿ ತೊಡ್ಕೊಂಡಿದ್ರೆ ನಿಮ್ಮ ವಾರ್ಷಿಕ ಟೋಟಲ್ ರಿಸೀಟ್ಸ್ 50 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೀವು 44ADA ಸೆಕ್ಷನ್ ಅಡಿಯಲ್ಲಿ ನಿಮ್ಮ ಟೋಟಲ್ ರಿಸೀಟಿನ 50% ಅನ್ನ ನಿಮ್ಮ ಆದಾಯ ಅಂತ ಘೋಷಣೆ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ 50 ಲಕ್ಷ ನಿಮ್ಮ ಟೋಟಲ್ ರಿಸೀಟ್ ಇದ್ರೆ 25 ಲಕ್ಷವನ್ನ ನಿಮ್ಮ ಆದಾಯ ಅಂತ ಘೋಷಣೆ ಮಾಡ್ಕೊಬಹುದು. ಹಾಗಾದ್ರೆ ಇದರ ಉಪಯೋಗ ಏನು ಅಂದ್ರೆ, ಅಥವಾ ಬೆನಿಫಿಟ್ ಏನು ಅಂದ್ರೆ, ನಿಮಗೆ ನಾನು ಮೊದಲೇ ತಿಳಿದಂಗೆ 25 ಲಕ್ಷಕ್ಕಿಂತ ಹೆಚ್ಚಿನ ನಿಮ್ಮ ಸೇಲ್ಸ್ ಇದ್ರೆ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ ಅನ್ನ ಅಥವಾ ಲೆಕ್ಕಪತ್ರಗಳನ್ನ ಮೇಂಟೈನ್ ಮಾಡಬೇಕು ಅಥವಾ ಬರೆದಿಡಬೇಕು ಅಂತ ತಿಳಿಸಿದೆ. ಆದ್ರೆ ನೀವು 44AD ಅಥವಾ 44ADA ಅಥವಾ 44AE ಅಂಡರ್ ಅಲ್ಲಿ ನಿಮ್ಮ ಆದಾಯವನ್ನು ಘೋಷಣೆ ಮಾಡ್ಕೊಂಡ್ರೆ, ಅಂದ್ರೆ 8%ಗಿಂತ ಜಾಸ್ತಿ
ಅಥವಾ 50%ಗಿಂತ ಜಾಸ್ತಿ ಆದಾಯವನ್ನು ಘೋಷಣೆ ಮಾಡಿಕೊಂಡ್ರೆ ಅವಾಗ ನಿಮಗೆ ಬುಕ್ಸ್ ಆಫ್ ಅಕೌಂಟ್ಸ್ ಅಥವಾ ಲೆಕ್ಕಪತ್ರಗಳನ್ನ ಮೇಂಟೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸರ್ಕಾರ ಇದರಿಂದ ಈ ಒಂದು ರಿಕ್ವೈರ್ಮೆಂಟ್ ಇಂದ ನಿಮಗೆ ಮುಕ್ತಿ ಕೊಡುತ್ತೆ. ಆಮೇಲೆ 44AE ಅಂತ ಕರಿತೀವಿ. ಅಂದ್ರೆ ನಿಮ್ದು ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂತ ಒಂದು ಕಂಪನಿ ಇದೆ. ಅಂದ್ರೆ ನಿಮ್ದು ಲಾರಿ ಅಥವಾ ಯಾವುದೇ ಒಂದು ಗೂಡ್ಸ್ ಅನ್ನ ಕ್ಯಾರಿ ಮಾಡ್ಕೊಳ್ಳಿಕ್ಕೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದೀರಾ ಅಂದ್ರೆ ಅಂತಹ ಕೇಸ್ ನಲ್ಲಿ ನಿಮ್ಮ 44AE ಅಂಡರ್ ನಲ್ಲಿ ನೀವು ಆದಾಯವನ್ನ ಘೋಷಣೆ ಮಾಡ್ಕೋಬಹುದು. ಈ ಕೇಸ್ ನಲ್ಲಿ ನಿಮ್ದು ಹೆವಿ ವೆಹಿಕಲ್ ಇದ್ರೆ, ಹೆವಿ ವೆಹಿಕಲ್ ಅಂದ್ರೆ 12 ಟನ್ಗಿಂತ ಅಧಿಕವಾದ ಭಾರ ಇರ್ತಕ್ಕಂತಹ ವೆಹಿಕಲ್ಗಳು ಇದ್ರೆ ಅವಾಗ 1,000 ರೂಪಾಯಿ ಪ್ರತಿ ಟನ್ನಿಗೆ 1,000 ಪರ್ ಮಂತ್, ಅಂದ್ರೆ 1,000 ಪರ್ ಟನ್ ಪರ್ ಮಂತ್ ಅನ್ನ ನೀವು ಘೋಷಣೆ ಮಾಡ್ಕೋಬೇಕು. ಒಂದು ಟ್ರಕ್ ನಲ್ಲಿ 1 ಟನ್ ಅನ್ನ ನೀವು ಏನಾದ್ರು ಕ್ಯಾರಿ ಮಾಡ್ತಾ ಇದ್ರೆ ಅವಾಗ 1,000 ರೂಪಾಯಿ, ಒಂದು ಟನ್ನಿಗೆ 1,000 ರೂಪಾಯಿ. ಹಾಗೆ ಇದು ಪ್ರತಿ ಮಂತ್ಗೆ ಸೇರಿಸ್ತಾ ಹೋಗ್ಬೇಕು, ಹಾಗೆ ಪ್ರತಿ ಲಾರಿಗೆ ಸೇರಿಸ್ತಾ ಹೋಗ್ಬೇಕು. ಈ ರೀತಿ ಆದಾಯವನ್ನು ಘೋಷಣೆ ಮಾಡಬೇಕು. ಹಾಗೆ ಹೆವಿ ವೆಹಿಕಲ್ ಅನ್ನು ಹೊರತುಪಡಿಸಿ ನಾರ್ಮಲ್ ಗೂಡ್ಸ್ ಕ್ಯಾರಿಯರ್ ಇದ್ರೆ ಅವಾಗ ಪ್ರತಿ ಒಂದು ಲಾರಿಗೆ, ಅಂದ್ರೆ ನಿಮ್ಮ ಹತ್ರ ಒಂದು 5 ಟ್ರಕ್ ಇದೆ ಅಂತ ಇಟ್ಕೊಳ್ಳಿ, ಹೆವಿ ವೆಹಿಕಲ್ ಅಲ್ಲ, 12 ಟನ್ಗಿಂತ ಕಡಿಮೆ ವೇಟ್ ಇರ್ತಕ್ಕಂಥ 5 ಟ್ರಕ್ ಇದ್ರೆ ಪ್ರತಿ ಟ್ರಕ್ಗೆ 7,500 ಪರ್ ಮಂತ್, ಒಂದು ಮಾಸಿಕ ಆದಾಯ 7,500 ನೀವು ಘೋಷಣೆಯನ್ನ ಮಾಡ್ಬೇಕಾಗತ್ತೆ. ಈ ರೀತಿಯನ್ನು ಘೋಷಣೆ ಮಾಡಿದ್ರೆ ಇದು 44AE ಅಂಡರ್ ಘೋಷಣೆ ಮಾಡ್ಬೇಕಾಗತ್ತೆ. ಇವೆಲ್ಲಾ ಕೇಸ್ಗಳಲ್ಲಿ ನೀವು ITR 4 ಅನ್ನ ನೀವು ಫೈಲ್ ಮಾಡಬಹುದಾಗಿರುತ್ತೆ. ಹಾಗೆ ಯಾರು ITR 4 ಅನ್ನ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅಥವಾ ಸುಗಮ್ ರಿಟರ್ನ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಯಾರ ಇನ್ಕಮ್ 50 ಲಕ್ಷಕ್ಕಿಂತ ಜಾಸ್ತಿ ಇದೆ. ಅಂದ್ರೆ ನಾನೀಗ ಆಲ್ರೆಡಿ ತಿಳಿಸಿದೆ 44AD ಕೇಸ್ ನಲ್ಲಿ ಅಥವಾ ನೀವು 44AD ಕೇಸ್ ನಲ್ಲಿ ಅಥವಾ 44ADA ಕೇಸ್ ನಲ್ಲಿ ಅಥವಾ 44AE ಕೇಸ್ ನಲ್ಲಿ ನಿಮ್ಮ ಒಂದು ವರ್ಷದ ಆದಾಯ ಅಂದ್ರೆ ಇನ್ಕಮ್, ನಿವ್ವಳ ಇನ್ಕಮ್ 50 ಲಕ್ಷಕ್ಕಿಂತ ಜಾಸ್ತಿ ಇದೆಯೋ ಅಂತವರು ಕಂಪಲ್ಸರಿ ITR 3 ಅನ್ನ ಮಾಡ್ಬೇಕಾಗುತ್ತೆ, ITR 4 ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ನೀವು ಯಾವ್ದಾದ್ರು ಒಂದು ಕಂಪನಿಯ ಡೈರೆಕ್ಟರ್ ಆಗಿದ್ದು ಅಲ್ಲಿ ನಿಮ್ಮ ಇನ್ಕಮ್ ಬರ್ತಾ ಇದ್ರೆ ಅವಾಗ ITR 3 ದಲ್ಲಿ ಮಾಡ್ಬೇಕಾಗತ್ತೆ. ಹಾಗೆ ಇನ್ಕಮ್ ಫ್ರಮ್ ಕಮಿಷನ್ ಆರ್ ಬ್ರೋಕರೇಜ್, ಇದು ಇಂಪಾರ್ಟೆಂಟ್ ಒಂದು ಪ್ರೊವಿಷನ್. ಅಂದ್ರೆ ನಾವು ಯಾವುದೇ ಒಂದು ಕಮಿಷನ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಅಥವಾ ಬ್ರೋಕರೇಜ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಅಂತವರು 8% ಜಾಸ್ತಿ ತೋರಿಸಿದ್ರು ಕೂಡ ನೀವು ಪ್ರೆಸೆಂಪ್ಟಿವ್ ಟ್ಯಾಕ್ಸೇಷನ್ ಗೆ ಬರ್ಲಿಕ್ಕೆ ಆಗಲ್ಲ, ಅಂದ್ರೆ 44AD ನಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ನೀವು ಕಡ್ಡಾಯವಾಗಿ ITR 3 ಅನ್ನ ಫೈಲ್ ಮಾಡ್ಬೇಕಾಗತ್ತೆ. ITR 4 ಅನ್ನ ಮಾಡಿದ್ರೆ ನಿಮಗೆ ಡಿಫೆಕ್ಟಿವ್ ನೋಟಿಸ್ಗಳು ಬರ್ಬೋದು ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು LIC ಅನ್ನ ಮಾಡ್ತಾ ಇದ್ರೆ LIC ಅಲ್ಲಿ ನಿಮಗೆ ಕಮಿಷನ್ ಇನ್ಕಮ್ ಬರುತ್ತೆ. ಕಮಿಷನ್ ಇನ್ಕಮ್ ಅನ್ನ 44AD ನಲ್ಲಿ ತೋರಿಸೋಂಗಿಲ್ಲ ಅಥವಾ ITR 4 ಫೈಲ್ ಮಾಡೋಂಗಿಲ್ಲ. ಅವಾಗ ನೀವು ಕಡ್ಡಾಯವಾಗಿ ITR 3 ಅನ್ನ ಉಪಯೋಗಿಸ್ಕೊಬೇಕಾಗತ್ತೆ. ಹಾಗೆ ಏಜೆನ್ಸಿ ಬಿಸ್ನೆಸ್ ಗಳಲ್ಲಿ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಕಮಿಷನ್ ಬರೋ ಕಾರಣ ನೀವು ITR 4 ಅನ್ನ ಉಪಯೋಗಿಸ್ಕೊಳ್ಳಿಕ್ ಬರಲ್ಲ ಅಥವಾ 44AD ನಲ್ಲಿ ನೀವು ಇನ್ಕಮ್ ಅನ್ನ ಘೋಷಣೆ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ನೀವು ನಾರ್ಮಲ್ ಪ್ರೊವಿಷನ್ ಗೆ ಹೋಗ್ಬೇಕಾಗತ್ತೆ, ITR 3 ಅನ್ನ ಫೈಲ್ ಮಾಡ್ಬೇಕಾಗತ್ತೆ. ಇದ್ರ ನಂತರ ITR 5. ITR 5 ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ದಿಸ್ ರಿಟರ್ನ್ ಇಸ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್, LLP, ಅಸೋಸಿಯೇಷನ್ ಆಫ್ ಪರ್ಸನ್, ಎಸ್ಟೇಟ್ ಆಫ್ ಡಿಸೀಸ್ಡ್ ಅಂಡ್ ಇನ್ಸಾಲ್ವೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್ ಫಂಡ್ ಆರ್ ಬಿಸ್ನೆಸ್ ಟ್ರಸ್ಟ್. ಯಾವಾಗ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಇದ್ರೆ ಅಥವಾ LLP ಗಳಿದ್ರೆ, ಅಸೋಸಿಯೇಷನ್ ಆಫ್ ಪರ್ಸನ್ ಅಂದ್ರೆ ನಿಮ್ಮ ಕೋಆಪರೇಟಿವ್ ಸೊಸೈಟಿಗಳು, ಸೌಹಾರ್ದಗಳು ಇವೆಲ್ಲಗಳು ಬರುತ್ತೆ. ಅವುಗಳ ಇನ್ಕಮ್ ಅನ್ನ ನಾವು ITR 5 ನಲ್ಲಿ ಡಿಕ್ಲೇರ್ ಮಾಡ್ತೀವಿ. ಹಾಗೆ ITR 6 ಅಂದ್ರೆ ಯಾವುದೇ ಕಂಪನಿಗಳಿದ್ರೆ, ಕಂಪನಿಗಳು ಅಂದ್ರೆ NGO ಕಂಪನಿಗಳನ್ನ ಹೊರತುಪಡಿಸಿ, ಅಂದ್ರೆ ಸೆಕ್ಷನ್ 8 ಕಂಪನಿಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಕಂಪನಿಗಳು ITR 6 ಹಾಗೂ NGO ಅಥವಾ ಟ್ರಸ್ಟ್ಗಳು, NGO ಕಂಪನಿಗಳು ಅಥವಾ ಟ್ರಸ್ಟ್ಗಳು ITR 7 ನಲ್ಲಿ ತಮ್ಮ ರಿಟರ್ನ್ ಅನ್ನ ಫೈಲ್ ಮಾಡಬೇಕಾಗತ್ತೆ. ಹಾಗಾದ್ರೆ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡೋದು ಎಲ್ಲಿ? ಹಾಗೆ ನಾವು ಈ ರಿಟರ್ನ್ ಗಳನ್ನ ಎಲ್ಲಿ, ಅದರ ಯುಟಿಲಿಟಿಗಳು ಸಿಗುತ್ತೆ, ಅದನ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ನೋಡಬಹುದು. ಸ್ಕ್ರೀನ್ ಅಲ್ಲಿ ತೋರಿಸಂಗೆ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ e-filing.gov.in ಅಲ್ಲಿ ನಾವು ಇಂಟರ್ನೆಟ್ ಅಲ್ಲಿ ಎಕ್ಸೆಸ್ ಮಾಡಿದ್ರೆ ಅವಾಗ ನಮ್ಗೆ ಯುಟಿಲಿಟಿ ಫೈಲ್ಗಳು ಸಿಗುತ್ತೆ. ಅಂದ್ರೆ ITR 1, ITR 2 ಯಾವ್ದು ಬೇಕೋ ಅದರ ಯುಟಿಲಿಟಿ ಫೈಲ್ಗಳು ಸಿಗುತ್ತೆ. ಹಾಗೂ ಅದೇ ವೆಬ್ಸೈಟ್ ನಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಇರಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ ನಲ್ಲಿ ನಿಮ್ಮ ಅಕೌಂಟ್ ಇರಬೇಕಾಗುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಲಿಕ್ಕೆ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಅವಶ್ಯಕತೆ ಇದೆ. ಹಾಗೆ ನೀವು ಈ ಯುಟಿಲಿಟಿಗಳನ್ನ ಉಪಯೋಗಿಸಿಕೊಂಡು XML ಫೈಲ್ ಅನ್ನ ಜನರೇಟ್ ಮಾಡಬಹುದು ಅಥವಾ ನೇರವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬಹುದಾಗತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಗೆ ಸಂಬಂಧಪಟ್ಟಂತೆ 2019-20 ಸಾಲಿಗೆ ಇಷ್ಟು ಇನ್ಫಾರ್ಮೇಶನ್ಗಳು. ಹೇಗೆ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ಸರ್ಕಾರ ಕೊಟ್ಟಿರುವಂತಹ ಅವಕಾಶಗಳಲ್ಲಿ ಉಪಯೋಗಿಸಿಕೊಂಡು ನಾವು
ಇನ್ಕಮ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ಕೊಬಹುದು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ. ಹಾಗೆ ನೀವು ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋ ಅಬೌಟ್ ಟ್ಯಾಕ್ಸಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಹೆಚ್ಚಿನ ಜನಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ತಿದ್ದೀನಿ. ನಮಸ್ಕಾರ.